ಸಿದ್ದರಾಮಯ್ಯ ಸರ್ಕಾರ ಪೇ ಮುಸ್ಲಿಂ ಆಗಿದ್ಯಾಕೆ? ಮುಸ್ಲಿಂ ತುಷ್ಟೀಕರಣಕ್ಕೆ ಹೊಸ ಭಾಷ್ಯ ಬರೆದರ ಸಿದ್ದರಾಮಯ್ಯ? ಇದೇನು ಹಲಾಲ್ ಬಜೆಟ್ ಅಥವಾ ಶರಿಯಾ ಬಜೆಟ್? ಬಿಜೆಪಿಗರ ಟೀಕೆ ಸರಿ ಇದೆಯಾ? ಇದೆಲ್ಲದಕ್ಕೂ ಕೂಡ ಉತ್ತರ ಇಲ್ಲಿದೆ. ಕೊನೆಯವರೆಗೂ ಕೂಡ ಮಿಸ್ ಮಾಡದೆ ನೋಡ್ತಾ ಇರಿ. ನಾನು ನಿಮ್ಮ ಅನಂತಮೂರ್ತಿ ಹೆಗಡೆ. ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ರು ಪೇ ಸಿ ಎಂ ಅಂತ ಹೇಳಿ. ಕೊನೆಗೆ ಹೇಳಿದ್ರು ಪೇ ಸಿ ಎಂ ಅಲ್ಲ, ಏನೂ ಅಲ್ಲ, ಇದೊಂದು ಚುನಾವಣಾ ಗಿಮಿಕ್ ಆಗಿತ್ತು ಅಂತ ಹೇಳಿದ್ರು. ಈಗೇನಾಗಿದೆ? ಪೇ ಮುಸ್ಲಿಂ ಆಗಿದೆ. ಪೇ ಮುಸ್ಲಿಂ. ಅಲ್ಪಸಂಖ್ಯಾತರಿಗೆ 4% ಗುತ್ತಿಗೆಯಲ್ಲೂ ಕೂಡ ಅವರಿಗೆ ಮೀಸಲಾತಿ. ಅಲ್ಪಸಂಖ್ಯಾತರಿಗೆ ಅಲ್ಲಲ್ಲ, ಕೇವಲ ಮುಸಲ್ಮಾನರಿಗೆ. ಬೌದ್ಧರಿಗಿಲ್ಲ, ಜೈನರಿಗಿಲ್ಲ, ಕ್ರಿಶ್ಚಿಯನರಿಗಿಲ್ಲ, ಯಾರಿಗೂ ಕೂಡ ಇಲ್ಲ. ಕೇವಲ ಮುಸಲ್ಮಾನರಿಗೆ ಮಾತ್ರ. ಇದೆಂಥ ಪ್ರಜಾಪ್ರಭುತ್ವ? ಧರ್ಮಾಧಾರಿತವಾದಂತಹ ಮೀಸಲಾತಿ ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಇದೆ? ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಧರ್ಮಾಧಾರಿತವಾದಂತಹ ಮೀಸಲಾತಿಯನ್ನು ನಖಶಿಖಾಂತವಾಗಿ ವಿರೋಧಿಸಿದ್ರು. ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಧರ್ಮ ಆಧಾರಿತವಾದಂತಹ ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಆಗಬಾರದು ಅಂತ ತಾಕೀತು ಮಾಡಿದ್ರು. ಒಬ್ಬ ಗುತ್ತಿಗೆದಾರನಿಗೆ ಇರಬೇಕಾಗಿರುವಂಥ ಅರ್ಹತೆ ಅಂತಂದರೆ ಕೇವಲ ಒಬ್ಬ ಮುಸಲ್ಮಾನನಾಗಿರಬೇಕು ಅಷ್ಟೇ. ಸಾರ್ವಜನಿಕ ವ್ಯವಹಾರವನ್ನು ನಿಭಾಯಿಸಬೇಕಾದ್ರೆ ಧರ್ಮದಲ್ಲಿ, ಜಾತಿಯಲ್ಲಿ ಅದು ಹೇಗೆ ನಿರ್ಧಾರ ಆಗ್ತದೆ? ಹೇಗೆ ಆಧಾರ ಆಗ್ತದೆ? ಇದು ಯಾವ ಸೀಮೆ ಪ್ರಜಾಪ್ರಭುತ್ವ? ಯಾವ ರೀತಿ ಸಂವಿಧಾನ ಉಳಿಸುವಂಥ ಪದ್ಧತಿ ಇದು? ಆದರೆ ಮುಸ್ಲಿಂ ತುಷ್ಟೀಕರಣ ಮತ್ತು ವೋಟ್ ಬ್ಯಾಂಕ್ ರಾಜಕಾರಣ ಕಾಂಗ್ರೆಸ್ ಜಾಯಮಾನವೇ ಆಗಿದೆ. ಹಿಂದೆ ಶಾಬಾನು ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ವಿಚ್ಛೇದಿತ ಮಹಿಳೆಗೆ ಜೀವನಾಂಶ ಪರಿಹಾರ ಕೊಡಬೇಕು ಅಂಥೇಳಿ. ಆಗ ಪ್ರಚಂಡ ಬಹುಮತ ಇದ್ದಂತಹ ರಾಜೀವ್ ಗಾಂಧಿ ಸರ್ಕಾರ ಅದಕ್ಕೆ ವಿರುದ್ಧವಾಗಿ ಹೇಳುತ್ತದೆ ಗಂಡನಾದನು ಕೊಡಬೇಕಾಗಿಲ್ಲ, ವಕ್ಫ್ ಬೋರ್ಡ್ ಕೊಡಬೇಕು ಅಂತ ಹೇಳುತ್ತೆ ಪರಿಹಾರವನ್ನು. ಅಂದರೆ ಒಬ್ಬ ಮುಸಲ್ಮಾನ ತನ್ನ ಹೆಂಡತಿಗೆ ತಲಾಕ್ 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 ಅಂಥೇಳಿ ವಿಚ್ಛೇದನ ಕೊಟ್ಟರೆ ಸಾರ್ವಜನಿಕರ ತೆರಿಗೆ ಹಣದಿಂದ ಅವರಿಗೆ ಪರಿಹಾರ ಕೊಡಬೇಕೆ? ಇದು ಯಾವ ರೀತಿಯ ಸಂವಿಧಾನ ಉಳಿಸುವಂಥ ಪದ್ಧತಿ ಇದು? ಮುಸ್ಲಿಂ ತುಷ್ಟೀಕರಣ, ವೋಟ್ ಬ್ಯಾಂಕ್ ರಾಜಕಾರಣ ಕಾಂಗ್ರೆಸ್ ಜಾಯಮಾನವೇ ಆಗಿದೆ. ಮುಸ್ಲಿಂ ತುಷ್ಟೀಕರಣಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ಬೇಕೇ ಅಂತ ಕೇಳಬೇಕಾಗ್ತದೆ. ಕೆಲ ಮುಸಲ್ಮಾನರು ಹೇಳ್ತಾರೆ ನಮಗೆ ಸಂವಿಧಾನಕ್ಕಿಂತ ಶರಿಯಾ ದೊಡ್ಡದು ಅಂಥೇಳಿ. ಕಾಂಗ್ರೆಸ್ಸಿಗರು ಇದನ್ನು ಕೋರ್ಟ್ನಲ್ಲಿ ವಾದಿಸ್ತಾರೆ. ಇದು ಯಾವ ಸೀಮೆ ಸಂವಿಧಾನ ಉಳಿಸುವಂಥ ಪದ್ಧತಿ ಇದು? ಈಗಲೂ ಅಷ್ಟೇ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅಂತ ಹೇಳಿದ್ರೆ ಕ್ರಿಶ್ಚಿಯನ್ರಿಗಿಲ್ಲ, ಬೌದ್ಧರಿಗಿಲ್ಲ, ಯಾರಿಗೂ ಕೂಡ ಇಲ್ಲ, ಕೇವಲ ಮುಸಲ್ಮಾನರಿಗೆ ಮಾತ್ರ. ಕಾಂಗ್ರೆಸ್ಸಿನ ನಿಜವಾದಂತಹ ಧೋರಣೆ ಪೇ ಮುಸ್ಲಿಂ. ಕೇವಲ ಬಹುಸಂಖ್ಯಾತರ ಹಣವನ್ನು ದೋಚಿ ಮುಸಲ್ಮಾನರಿಗೆ ಕೊಡುವಂಥದ್ದಷ್ಟೇ ಆಗಿದೆ. ಹಾಗೆ ಮೊನ್ನೆಯ ಬಜೆಟನ್ನು ತಾವು ಗಮನಿಸಬಹುದು. ಮೊನ್ನೆಯ ಬಜೆಟನ್ನು ಗಮನಿಸಿದರೆ ನಿಮಗೆ ಅನಿಸುತ್ತೆ ಇದು ಯಾವುದೋ ಒಂದು ಶರಿಯಾ ಬಜೆಟ್ ಇರ್ಬೋದು ಅಥವಾ ಹಲಾಲ್ ಬಜೆಟ್ ಇರ್ಬೋದು ಅಂಥೇಳಿ. ಯಾಕೆಂದರೆ ಎಲ್ಲವೂ ಕೂಡ ಇಸ್ಲಾಮಯವಾಗಿದೆ. ಅವ್ರು ಹೇಳ್ತಾರೆ ಮುಸ್ಲಿಂ ಯುವತಿಯರಿಗೆ ಆತ್ಮರಕ್ಷಣೆಯ ಕೌಶಲ್ಯ ತರಬೇತಿಯನ್ನು ಕೊಡ್ತೇವೆ ಅಂಥೇಳಿ. ಏನು ಸ್ವಾಮಿ, ಹಿಂದೂ ಯುವತಿಯರ ಮೇಲೆ ಎಷ್ಟು ದೌರ್ಜನ್ಯ ಆಗ್ತಾ ಇದೆ. ಅಲ್ಲಿಗೆ ನಿಮಗೆ ಹಿಂದೂ ಯುವತಿಯರಿಗೆ ಯಾವುದೇ ರೀತಿಯ ಆತ್ಮರಕ್ಷಣೆ ಕೌಶಲ್ಯ ಹೇಳ್ಕೊಡಬೇಕಾಗಿಲ್ಲ, ಕೇವಲ ಮುಸಲ್ಮಾನರಿಗೆ ಮಾತ್ರ. ಅಂದರೆ ನಿಮ್ಮ ಉದ್ದೇಶ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಕೇವಲ ಮುಸಲ್ಮಾನ ಹೆಣ್ಮಕ್ಳು ಮಾತ್ರ ಬದುಕಬೇಕಾ? ಹಿಂದೂ ಹೆಣ್ಮಕ್ಳು ಚೆನ್ನಾಗಿರೋದು ಇಷ್ಟ ಇಲ್ವಾ? ಏನು ಪ್ರವೃತ್ತಿ ಇದು? ಮುಸ್ಲಿಂ ತುಷ್ಟೀಕರಣಕ್ಕೆ ಹೊಸ ಭಾಷ್ಯ ಬರೆದಿರುವಂಥ ಸಿದ್ದರಾಮಯ್ಯನವರ ಸಾಧನೆ ಹೇಳಬೇಕು ನಾವು. ಮುಸ್ಲಿಂ ಕಾಲೋನಿಗೆ 1000 ಕೋಟಿ ನಿಧಿ, ಬಡ ಮುಸ್ಲಿಂ ಮದುವೆಗೆ 50,000 ರೂಪಾಯಿ ನೆರವು, ಮುಸ್ಲಿಂ ಮಕ್ಕಳ ವಿದೇಶಿ ಶಿಷ್ಯ ವೇತನ
30 ಲಕ್ಷಕ್ಕೆ, ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಆತ್ಮರಕ್ಷಣಾ ತರಬೇತಿ, ವಕ್ಫ್ ಬೋರ್ಡ್ ಆಸ್ತಿ ರಕ್ಷಣೆಗೆ 150 ಕೋಟಿ ಅನುದಾನ, ಮುಸ್ಲಿಮರು ಹೆಚ್ಚಿರುವ ಪ್ರದೇಶದಲ್ಲಿ ITI, ಆಜಾದ್ ಸ್ಕೂಲ್ಗಳು PU ವರೆಗೆ ವಿಸ್ತರಣೆ, 100 ಉರ್ದು ಶಾಲೆ, ಇನ್ನು ಆಜಾದ್ ಶಾಲೆ, ಮುಸ್ಲಿಂ ಯುವಕರ ಸ್ಟಾರ್ಟ್ಅಪ್ಗಳಿಗೆ ನೆರವು, ಮದ್ರಾಸಗಳಲ್ಲಿ ಇನ್ನು ಕಂಪ್ಯೂಟರ್ ಶಿಕ್ಷಣ, ಇನ್ನು ಮುಸ್ಲಿಂ ಮಕ್ಕಳಿಗೆ ವೃತ್ತಿಪರ ತರಬೇತಿ ಲಭ್ಯ, ಬೆಂಗಳೂರು ಹಜ್ ಭವನದಲ್ಲಿ ಹೊಸ ಕಟ್ಟಡ, ಹೀಗೆ ಎಲ್ಲವೂ ಕೂಡ ಮುಸ್ಲಿಮಯವಾಗಿದೆ. ಅದಕ್ಕೆ ಎಲ್ಲರೂ ಕೇಳ್ತಾ ಇರುವಂಥ ವಿಷಯ, ಇದು ಹಲಾಲ್ ಬಜೆಟ್ಟಾ ಅಥವಾ ಶರಿಯಾ ಬಜೆಟ್ಟಾ ಅಂತ. ನಿಜಕ್ಕೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನಾಚಿಕೆ ಆಗಬೇಕು. ಮುಸ್ಲಿಂ ತುಷ್ಟೀಕರಣ, ವೋಟ್ ಬ್ಯಾಂಕ್ ರಾಜಕಾರಣ ಈ ಮಟ್ಟಕ್ಕೆ ಬಂತ. ಛೇ, ಕನ್ನಡಿಗರು ತಲೆ ತೆಗೆಸಬೇಕಾದಂಥ ಕಾಲ ಬಂದಿದೆ. ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.